ಸ್ಯಾಂಡಲ್ವುಡ್ ನಟಿ ಕಾರುಣ್ಯ ರಾಮ್ಗೆ ಸಾಲಗಾರರ ಕಾಟ ಎದುರಾಗಿದೆ. ಆದರೆ ತಂಗಿ ಮಾಡಿರೋ ಸಾಲಕ್ಕೆ ಕಾರುಣ್ಯ ಜೊತೆ ಸಾಲಗಾರರು ಕಿರಿಕ್ ಶುರು ಮಾಡಿದ್ದಾರೆ. ಸಾಲಗಾರರ ಕಾಟ ಹೆಚ್ಚಾಗ್ತಾ ಇದ್ದಾಗೆ ನಟಿ ಕಾರುಣ್ಯ ಸ್ವಂತ ತಂಗಿ ಸಮೃದ್ಧಿ ಸೇರಿ ಹಲವರ ವಿರುದ್ಧ ಸಿಸಿಬಿಗೆ ದೂರು ಕೊಟ್ಟಿದ್ದಾರೆ. ಆನ್ಲೈನ್ ಬೆಟ್ಟಿಂಗ್ನಲ್ಲಿ ಸಮೃದ್ಧಿ 25 ಲಕ್ಷ ರೂಪಾಯಿ ಹಣ ಕಳೆದುಕೊಂಡಿದ್ದಾರೆ. ಇದಕ್ಕಾಗಿ ಖಾಸಗಿ ವ್ಯಕ್ತಿಗಳಿಂದ 25 ಲಕ್ಷ ಸಾಲ ಮಾಡಿದ್ರಂತೆ. ಆದರೆ ಸಾಲ ತೀರಿಸದ ಹಿನ್ನೆಲೆ ಸಾಲ ನೀಡಿದವರು ಕಾರುಣ್ಯ ಮನೆ ಬಳಿ ಬಂದು ಗಲಾಟೆ ಮಾಡ್ತಿದ್ದಾರೆ. ಇದರಿಂದ ಬೇಸೆತ್ತ ಕಾರುಣ್ಯ ತಂಗಿ ಸಮೃದ್ಧಿ, ಆಮೇಲೆ ಕಪಿಲ್, ಪ್ರಜ್ವಲ್, ರಕ್ಷಿತ್, ಪ್ರತಿಭಾ ಹಾಗೆ ಸಾಗರ್ ವಿರುದ್ಧವಾಗಿ ದೂರು ಕೊಟ್ಟಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ಕಾರುಣ್ಯ, ನನ್ನ ತಂಗಿ ಬದುಕಿದ್ದಾಳೆ, ಆದರೆ ಎಲ್ಲಿದ್ದಾಳೋ ಗೊತ್ತಿಲ್ಲ. ನಮ್ಮನ್ನ ಕೇಳಿದ್ರೆ ದುಡ್ಡು ಎಲ್ಲಿಂದ ಕೊಡೋದು, ನಮಗೆ ನೆಮ್ಮದಿ ಬೇಕು, ಬಿಟ್ಟುಬಿಡಿ ಅಂತ ಹೇಳ್ತಿದ್ದಾರೆ. ಒತ್ತುವರಿ ಕೇಸ್ನಲ್ಲಿ ಯಶ್ ತಾಯಿ ಪುಷ್ಪಾ ಅವರಿಗೆ ಹಿನ್ನಡೆಯಾಗಿದೆ. 2 ಕೇಸ್ ದಾಖಲಿಸಿದ್ದ ಯಶ್ ಅವರ ತಾಯಿ ಪುಷ್ಪಾ ಹಾಸನದ 4ನೇ ಹೆಚ್ಚುವರಿ ಜೆಎಂಎಫ್ಸಿ ಕೋರ್ಟ್ಗೆ ನಿರ್ಬಂಧಕಾಜ್ಞೆಗೆ ಕೋರಿದ್ದರು. ಆದರೆ ಅರ್ಜಿಯನ್ನ ಕೋರ್ಟ್ ಮಾನ್ಯ ಮಾಡಲಿಲ್ಲ. ದೇವರಾಜು ವಿರುದ್ಧ ಶಾಶ್ವತ ನಿರ್ಬಂಧಕಾಜ್ಞೆ ಕೋರಿ ಒಂದು ಅರ್ಜಿ ಮತ್ತು ದೇವರಾಜುಗೆ ನೋಟಿಸ್ನಿಂದ ವಿನಾಯಿತಿ ಕೋರಿ ಮತ್ತೊಂದು ಅರ್ಜಿಯನ್ನ ಸಲ್ಲಿಸಿದ್ದರು. ನೋಟಿಸ್ ನೀಡದೆ ಆದೇಶ ಕೊಡುವಂತೆ ಅರ್ಜಿಯನ್ನ ಸಲ್ಲಿಸಿದ್ದರು. ಇದಕ್ಕೆ ಹಿನ್ನಡೆಯಾಗಿದ್ದು ಜನವರಿ 31ಕ್ಕೆ ಹಾಜರಾಗುವುದಕ್ಕೆ ದೇವರಾಜ್ಗೆ ನೋಟಿಸ್ ಕೊಡಲಾಗಿದೆ. ಸಂಕ್ರಾಂತಿ ದಿನವೇ ಬೆಂಗಳೂರಿಗರಿಗೆ ನಮ್ಮ ಮೆಟ್ರೋ ಡಬಲ್ ಗಿಫ್ಟ್ ಕೊಟ್ಟಿದೆ. ಆರ್ವಿ ರೋಡ್ನಿಂದ ಬೊಮ್ಮಸಂದ್ರ ಮಾರ್ಗದ ಯೆಲ್ಲೋ ಲೈನ್ನಲ್ಲಿ 7ನೇ ರೈಲು ಸಂಚಾರ ಶುರುವಾಗಿದೆ. 10 ನಿಮಿಷಕ್ಕೊಂದು ರೈಲು ಸಂಚಾರ ಆಗಲಿದ್ದು ಪ್ರಯಾಣಿಕರು ಖುಷಿಯಾಗಲಿದ್ದಾರೆ. ಮತ್ತೊಂದು ಕಡೆ ಇವತ್ತಿನಿಂದ ಎಲ್ಲ ಮೆಟ್ರೋ ನಿಲ್ದಾಣಗಳಲ್ಲಿ ಪಾಸ್ ಸಿಗುತ್ತೆ. BMRCL ಅಧಿಕೃತ ಆ್ಯಪ್ ಮುಖೇನವಾಗಿ QR ಟಿಕೆಟ್ ಅನ್ನು ಖರೀದಿಸುವ ಅವಕಾಶವನ್ನು ಕೊಟ್ಟಿದೆ.